ಹಾಯ್ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಪಾರ್ಟ್ 2 ಆಫ್ ಅಯೋಧ್ಯ. ಇವತ್ತು ಏರೋಪ್ಲೇನ್ ಹತ್ತೋಕ್ಕೋಸ್ಕರ ಇಲ್ಲಿ ಏರ್ಪೋರ್ಟಿಗೆ ಲಾಸ್ಟ್ ವಿಡಿಯೋದಲ್ಲಿ ಬಂದಿದ್ವಿ. ಈಗ ನೆಕ್ಸ್ಟ್ ಏರೋಪ್ಲೇನ್ ಹತ್ತಿ ನೆಕ್ಸ್ಟ್ ಅಯೋಧ್ಯ ಏರ್ಪೋರ್ಟಿಗೆ ಹೋಗಿ ಲ್ಯಾಂಡ್ ಆಗಬೇಕು. ಬನ್ನಿ ಏರೋಪ್ಲೇನ್ ನೋಡೋಣ. ಆದರೆ ಏರೋಪ್ಲೇನ್ ಒಳಗಡೆ ಹೆಂಗಿದೆ ಏನು ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಹಾಗೆ ಏರೋಪ್ಲೇನಲ್ಲಿ ವ್ಯೂ ಹೆಂಗಿರುತ್ತೆ ತೋರಿಸ್ತೀವಿ ಬನ್ನಿ ಹೋಗೋಣ. ನೋಡಿ ಏರೋಪ್ಲೇನ್ ಒಳಗಡೆ ಹೇಗಿರುತ್ತೆ. ಈಗ ಏರೋಪ್ಲೇನು ಟೇಕ್ ಆಫ್ ಆಗ್ತಿದೆ ನೋಡಿ. ನೆಕ್ಸ್ಟ್ ಯಾವ ಏರ್ಪೋರ್ಟಲ್ಲಿ ಹೋಗಿ ಲ್ಯಾಂಡ್ ಆಗ್ತಾ ಇರೋದು ಅಂದರೆ ಅಯೋಧ್ಯ ಏರ್ಪೋರ್ಟು. ಬನ್ನಿ ಅಯೋಧ್ಯ ಏರ್ಪೋರ್ಟ್ ಹೆಂಗಿರುತ್ತೆ ಏನು ಅಂತೆಲ್ಲ ತೋರಿಸ್ಕೊಡ್ತೀವಿ. ಹಾಗೆ ಒಂದು ವ್ಯೂ ನೋಡ್ಕೊಂಡು ಬನ್ನಿ. ನೋಡಿ ಇವಾಗ ಏರೋಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ. ಲ್ಯಾಂಡ್ ಆದಾಗ ಏರೋಪೋರ್ಟ್ ತೋರಿಸ್ಕೊಡ್ತೀವಿ. ಆದರೆ ಬನ್ನಿ ನೋಡಿ ಲ್ಯಾಂಡ್ ಆಯಿತು. ನೋಡಿ ಇದೇ ಏರೋಪ್ಲೇನಲ್ಲೇ ಬಂದಿದ್ದು ಇಂಡಿಗೋ ಏರೋಪ್ಲೇನು. ಬನ್ನಿ ಏರ್ಪೋರ್ಟ್ ಒಳಗಡೆ ಹೋಗೋಣ. ನೋಡಿ ಇದೇ ಏರ್ಪೋರ್ಟು, ಅಯೋಧ್ಯ ಏರ್ಪೋರ್ಟು. ನೋಡಿ ಇದೇ ಅಯೋಧ್ಯ ಏರ್ಪೋರ್ಟು. ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಎಲ್ಲಿಗೆ ಅಂದರೆ ಅಯೋಧ್ಯೆಗೆ ಹೋಗೋಣ. ಅಂದರೆ ಅಯೋಧ್ಯ ಟೆಂಪಲ್ಲು ನೋಡಿ, ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಏರ್ಪೋರ್ಟಲ್ಲಿ. ಬನ್ನಿ ನೆಕ್ಸ್ಟ್ ಈಗ ಟೆಂಪಲ್ ತೋರಿಸ್ತೀವಿ. ನೋಡಿ ಇದೇ ಅಯೋಧ್ಯ ಟೆಂಪಲ್ಲು. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ, ಆದಷ್ಟು ಟ್ರೈ ಮಾಡ್ತೀವಿ. ನೋಡಿ ಈಗ ಆಚೆಗಡೆಯಿಂದ ಹೆಂಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀವಿ. ನೋಡಿ ಇದೇ ಅಯೋಧ್ಯ ಟೆಂಪಲ್ಲು. ಹಾಗೆ ಹೇಳ್ದಂಗೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರೋಲ್ಲ, ನೋಡ್ಕೊಳ್ಳಿ ಇಲ್ಲಿ ಆಚೆಯಿಂದನೇ. ನಾವು ಯಾರ್ಯಾರು ಎಷ್ಟು ಜನಪ್ಪ ಹೋಗಿದ್ದು ಅಂದರೆ ನೋಡಿ ಇವಾಗ ಫೋಟೋ ಇಷ್ಟು ಜನ ಹೋಗಿದ್ದಿದ್ದು ಟ್ರಿಪ್ಗೆ. ಆಗ ಒಳಗಡೆ ಹೋಗಿದ್ದು ಬಂದ್ವಿ, ಒಳಗಡೆ ಅಲೋ ಇರಲಿಲ್ಲ. ಆಮೇಲೆ ಅಯೋಧ್ಯೆಯಲ್ಲಿ ಏನಪ್ಪ ಅಂದರೆ ಎಲ್ಲಿ ನೋಡಿದ್ರೂ ಬರೀ ಬ್ಯಾಟ್ರಿ ಆಟೋಸ್ ಅಂದರೆ ಎಲೆಕ್ಟ್ರಿಕ್ ಆಟೋ. ಈಗ ನಾರ್ಮಲಾಗಿ ಇಲ್ಲೆಲ್ಲ ಇರುತ್ತಲ್ಲ ಗ್ಯಾಸು ಪೆಟ್ರೋಲು ಆ ಥರ ಆಟೋಗಳು ಯಾವುದೂ ನೋಡೇ ಇಲ್ಲ. ಎಲ್ಲ ಎಲೆಕ್ಟ್ರಿಕ್ ಆಟೋಸೇ ಇದ್ದಿದ್ದು ಅಲ್ಲಿ ನೋಡಿ. ಆಮೇಲೆ ಹಂಗೆ ಆನ್ ದ ವೇ ಹೋಗ್ತಾ ಅಲ್ಲೇ ಒಂದು ಟೆಂಪಲ್ ಸಿಕ್ತು. ಅಲ್ಲಿ ಟೆಂಪಲಲ್ಲಿ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿ ಟೆಂಪಲಲ್ಲಿ ಏನಪ್ಪ ವಿಶೇಷ ಅಂದರೆ ಅಲ್ಲೊಂದು ಡಿಸೈನ್ ಥರ ಮಾಡಿದರು. ಅಂದರೆ ಅಕ್ಕಿಲಿ ಕಲರ್ ರೈಸಲ್ಲಿ ಎಲ್ಲ ಒಂಥರ ಡಿಸೈನು ಎಲ್ಲ ಮಾಡಿದರು ನೋಡಿ, ಕಳಶ ಥರ ಎಲ್ಲ ಇಟ್ಟು. ಆಮೇಲೆ ನೆಕ್ಸ್ಟ್ ಬಂದಿದೆ ತ್ರಿವೇಣಿ ಸಂಗಮ. ನೋಡಿ ಇದೇ ತ್ರಿವೇಣಿ ಸಂಗಮ ತೋರಿಸ್ತೀವಿ. ಈಗ ತ್ರಿವೇಣಿ ಸಂಗಮದ ಹತ್ರ ಇದ್ದೀವಿ. ನೋಡಿ ಇದೇ ತ್ರಿವೇಣಿ ಸಂಗಮ. ಆಮೇಲೆ ಇಲ್ಲಿದೆ ನೋಡಿ, ಇದೆಲ್ಲ ಬಂದು ಸೇತುವೆ ಮಾಡಿದ್ರಲ್ಲ ಅದ್ರದ್ದು ಒಂದು ಲೈಕ್ ಕ್ಯಾನ್ಸ್ ಥರ. ಇವಾಗ ಬೋಟ್ ರೈಡ್ ಹೋಗೋಣ ಅಂತಿದ್ದೀವಿ. ಈಗ ಬೋಟ್ ರೈಡ್ ಹೋಗಬೇಕು ತ್ರಿವೇಣಿ ಸಂಗಮ ನದಿಯಲ್ಲಿ. ಬನ್ನಿ ಬೋಟ್ ರೈಡ್ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀವಿ. ಇದು ಹಿಂದೆಗಡೆ ಬೋಟ್ಗಳಿದೆಯಲ್ಲ, ಈಗ ನೋಡಿ ಬೋಟಲ್ಲಿದ್ವಿ. ಆಮೇಲೆ ಬೋಟಲ್ಲಿ ಏನಂದರೆ ಲೈಫ್ ಜಾಕೆಟು ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಸೇಫ್ಟಿಗೋಸ್ಕರ ಸೇಫ್ಟಿ ಇದೆ. ನೋಡಿ ಅಲ್ಲಿ ಹಿಂದೆ ಇದ್ದಾರಲ್ಲ ಅವರೇ ನಮ್ಮ ಅಪ್ಪ. ನೋಡಿ ಇದೇ ಬೋಟು. ಇಲ್ಲಿ ಈ ಬೋಟಲ್ಲಿ ಮತ್ತು ಇನ್ನೊಂದು ಬೋಟ್ ಇದೆಯಲ್ಲ ಹಿಂದೆಗಡೆ, ಅದು 2 ಬೋಟಲ್ಲಿ ಇರೋರು ನಾವು ಟ್ರಿಪ್ಗೆ ಹೋಗಿದ್ದವ್ರೆ, ಅಂದರೆ ನಮ್ಮ ಕಡೆಯವರೇ ಎಲ್ಲ ಇರೋದು. ನೋಡಿ ಬನ್ನಿ ತ್ರಿವೇಣಿ ಸಂಗಮ ಅಂದರೆ ಯಾವ್ಯಾವ ನದಿ ಸೇರುತ್ತೆ ಏನು ಅಂತ ಎಲ್ಲ ಹೇಳ್ತೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಇವಾಗ ತ್ರಿವೇಣಿ ಸಂಗಮ ಸೇರುತ್ತೆ ಅಲ್ವಾ,
ಅಂದರೆ ನದಿ ಮಧ್ಯ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಿ ಯಾವ್ಯಾವ ನದಿ ಸೇರುತ್ತೆ, ಏನು ಹೆಂಗೆ ಬರುತ್ತೆ ಏನು ಅಂತೆಲ್ಲ ಹೇಳ್ತೀವಿ. ಬನ್ನಿ ನೋಡ್ಕೊಂಬರೋಣ. ಚೆನ್ನಾಗಿದ್ರು, ಫುಲ್ ಚೆನ್ನಾಗೇ ಕಾಣೋದಾಗ ಹಂಗಿತ್ತು. ಸ್ವಾಮಿ ಗಂಗಾ ಯಮುನಾದಲ್ಲಿ ಈಗ ನಾವಿರೋದು ಯಮುನಾ. ಯಮುನಾ ये इस साइड से आती है, दिल्ली आगरा मथुरा वृंदावन होकर के आती है, और उस साइड गंगा नदी ऐसे आती है। हरिद्वार कानपुर ऋषिकेश होगा गंगा नदी आती है। ಹರಿದ್ವಾರ ಆ ಕಡೆ ಬರೋದು ಅದೇ ಅಲ್ಲಿಂದ ಬರ್ತದೆ ಅಂತ ಅವರು ಈಗ ಈ ನಾವಿರೋದು ಗಂಗಾ ನದಿ, ಯಮುನಾದಲ್ಲಿ ಯಮುನಾ ಗಂಗಾ ಇಸ್ಕಾ ಸರಸ್ವತಿ. ಯಮುನಾ ಡೆಲ್ಲಿ ಆ ಕಡೆ ಆಗ್ರಾ. इसके अंदर कुंड है सरस्वती का, उसमें जाती है नीचे नीचे वहाँ जाके मिलती है सरस्वती कुंड, ಗುಪ್ತಗಾಮಿನಿ. सरस्वती अंडरग्राउंड ಅಲ್ಲಲ್ಲಿ ಉಕ್ಕುತ್ತೆ ಅಂತ ಅಂದ್ರೆ ಹಂಗಲ್ಲ, ಈ ನದಿಗೆ ಕೆಳಗಿಂದ ಬಂದು ಸೇರ್ಕತ್ತೆ ಅಂತ. ಗುಪ್ತಗಾಮಿನಿ ಅಂದ್ರೆ ಕಾಣಿಸಲ್ಲ. ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಾರ್ಟ್ 3 ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಪಾರ್ಟ್ 3 ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ, ಏನು ನೆಕ್ಸ್ಟು ಯಾವ ಕಡೆ ಹೋಗೋದು ಏನು ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ವೆಯ್ಟ್ ಮಾಡ್ತಾಯಿರಿ.